ಶ್ರದ್ಧಾ, ಹಾ ಹಾ ಬಂದೆ ಅಪ್ಪಾಜಿ. ಬಿಡುವಾಗಿದ್ಯೋ ಅಥವಾ ಓದೋದು ಬರೆಯೋದು ಏನಾದರೂ ಕೆಲಸ ಇತ್ತಮ್ಮ? ಇಲ್ಲ ಅಪ್ಪಾಜಿ, ಏನಿಲ್ಲ ಹೇಳಿ. ಅದು ಏನಾಯ್ತಪ್ಪಾಜಿ? ಯಾಕೇನೋ ಬೇಸರದಲ್ಲಿರೋ ಹಾಗಿದೆ. ಏನಿಲ್ಲಮ್ಮ, ನಾನು ಮನುಷ್ಯರನ್ನ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀನಿ. ಅದು ನನಗೆ ಅಭ್ಯಾಸ ಆಗೋಗಿದೆ. ಆದರೆ ಬೇಗ ಹೋಗಿ ಸ್ವಾಮಿ, ಇಲ್ಲಿಂದ ಸಿಕ್ಕಾಕೊಳ್ತಿದ್ರೆ ಸಾಕು ನಾನು. ಆದ್ರೆ ಯಾಕೋ ಮೊದಲನೇ ಸಲ ತಪ್ಪು ಮಾಡಿಬಿಟ್ನೇನೋ ಅನ್ನೋ ತಳಮಳ ನನ್ನನ್ನು ಕಾಡ್ತಾ ಇದೆಯಮ್ಮ. ಯಾಕಪ್ಪಾಜಿ, ಏನಾಯ್ತು? ಏನಿಲ್ಲಮ್ಮ ಶ್ರದ್ಧಾ, ಭುವನ್ ಬಗ್ಗೆ ಏನನ್ಸುತ್ತೆ ನಿನಗೆ? ಇದೇನಪ್ಪ ಇದು? ನನ್ನ ಕತೆ ಮುಗೀತು ಇಲ್ಲಿಗೆ. ನೀನೇನು ಹಂಚ್ಕೋಬೇಡಮ್ಮ. ನಿನಗೇನು ಅನಿಸುತ್ತೋ ಅದು ನೇರವಾಗಿ ಹೇಳು ಅಷ್ಟೇ. ಅಲ್ಲ ಅಪ್ಪಾಜಿ, ಇದನ್ನ ನನ್ನ ಹತ್ರ ಯಾಕೆ ಕೇಳ್ತಿದ್ದೀರಿ? ಯಾಕೆ ಕೇಳ್ತಾ ಇದ್ದೀನಿ ಅಂತಂದ್ರೆ, ಅವನು ನೋಡಿದ್ರೆ ನನಗೇನೋ ವಿಚಿತ್ರ ಅನ್ಸುತ್ತಮ್ಮ.